Hello everyone, welcome to Sanmarka classes. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 15 ಪ್ರಶ್ನೆ. ನ್ಯೂನತಾ ವಲಯ ನ್ಯೂನತಾ ವಲಯಗಳು ಸಿಸ್ಮಿಕ್ ವಲಯ ಅಂತ ಕೇಳಿರಬಹುದು. ಹಾಗಾದ್ರೆ ಏನು ಕೇಳ್ತಿದ್ದಾರೆ? ಭೂಕಂಪಗಳು ಭೂಫಲಕಗಳ ಚಲನೆಯಿಂದ ಉಂಟಾಗುವುದರಿಂದ ಈ ಫಲಕಗಳ ಅಂಚುಗಳು ದುರ್ಬಲ ವಲಯ ಅಲ್ಲಿ ಭೂಕಂಪಗಳು ಸಾಮಾನ್ಯವಾಗಿರುತ್ತವೆ. ಈ ದುರ್ಬಲ ವಲಯಗಳನ್ನು ನ್ಯೂನತಾ ವಲಯಗಳು ಎಂದು. ಇಲ್ಲಿ ಭೂಕಂಪಗಳು ಹೇಗೆ ಉಂಟಾಗ್ತವೆ ಅಂದ್ರೆ ಭೂಫಲಕಗಳ ಚಲನೆಯಿಂದ ಹೇಳಲಾಗಿದೆ. ಭೂಫಲಕಗಳ ಚಲನೆ. ಈಗ ನಿಮಗ್ ಗೊತ್ತಿದೆ, ಭೂಮಿಯಲ್ಲಿ ಹೊರತೊಗಟೆ ಇದೆ, ಮ್ಯಾಂಟಲ್ ಇದೆ, ಹೊರತಿರುಳು, ಒಳತಿರುಳು ಅಲ್ವಾ? ಹೊರತೊಗಟೆ ತೊಗಟೆ ಏನಿದೆ ಅಲ್ಲಿ ಭೂಫಲಕಗಳಿರ್ತವೆ. ಆ ಭೂಫಲಕಗಳು ನಿರಂತರವಾದ ಚಲನೆಯಲ್ಲಿರ್ತವೆ. ಇಲ್ಲಿ ಭೂ ಬಂದು ಡಿಕ್ಕಿ ಹೊಡಿಬಹುದು ಅಥವಾ ಉಜ್ಜುವುದರಿಂದ ಭೂಕಂಪಗಳಾಗ್ತವೆ. ಈ ಭೂಕಂಪಗಳೇನು ಭೂಫಲಕಗಳ ಚಲನೆಯಿಂದ ಉಂಟಾಗುವುದರಿಂದ ಈ ಫಲಕಗಳ ಅಂಚುಗಳು ದುರ್ಬಲ ವಲಯಗಳಾಗಿದ್ದು ಅಲ್ಲಿ ಭೂಕಂಪಗಳು ಸಾಮಾನ್ಯವಾಗಿರ್ತವೆ. ಆ ದುರ್ಬಲ ವಲಯಗಳನ್ನ ನ್ಯೂನತಾ ವಲಯ ಅಂತ ಕರೆಯಲಾಗತ್ತೆ. ಹಾಗಿದ್ರೆ ಈ ರೀತಿಯಾದಂತಹ ನ್ಯೂನತಾ ವಲಯಗಳನ್ನ ಭಾರತದಲ್ಲಿ ಕೆಲವೊಂದಿಷ್ಟನ್ನ ಗುರುತಿಸಿದ್ದಾರೆ. ಗಂಗಾ ನದಿಯ ಬಯಲು ಪ್ರದೇಶ ಇರಬಹುದು, ಅಥವಾ ಹಿಮಾಲಯದ ಕೆಲವೊಂದಿಷ್ಟು ಪ್ರದೇಶಗಳಿರಬಹುದು, ಕಾಶ್ಮೀರ ಇರಬಹುದು, ಈಶಾನ್ಯದ ಪೂರ್ಣ ಭಾಗ ಅಂತ ಹೇಳ್ತಾರೆ, ಕಚ್ನ ರನ್ನ ಅನ್ನುವಂತಹ ಪ್ರದೇಶ, ಇವೆಲ್ಲ ಭಾರತದಲ್ಲಿ ಗುರುತಿಸಿರುವಂತಹ ನ್ಯೂನತಾ ವಲಯಗಳಾಗಿವೆ. ಇಲ್ಲಿ ಈ ಭೂಫಲಕಗಳ ಅಂಚುಗಳು ದುರ್ಬಲ ವಲಯಗಳಾಗಿವೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು.